ನಮಗೆ ಇದು ಹಣ್ಣು ಸಿಗ್ತದೆ. ನಿಮ್ಗೆ ಗೊತ್ತಿರಬೇಕು ಮಾರ್ಕೆಟಲ್ಲಿ ಏನು ರೇಟ್ ಸಿಗುತ್ತೆ ಅಂತ. ಈ ಥರ ಮನೆ ಹಿಂದೆನೇ ತೋಟ ಮಾಡಿ ಅದರಲ್ಲಿ ನಾವು ಕಾಯಿ ಬಿಡಿಸಿ ತಿನ್ನೋದಿದೆಯಲ್ಲ, ಇದು ಎಕ್ಸಲೆಂಟ್ ಜಾಬ್. ಈಗ ಅಷ್ಟೊಂದು ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಕರಿಬೇವು ಇಲ್ಲದೆ ಯಾವುದೇ ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಕರಿಬೇವು ಇಲ್ಲಿ ನೋಡ್ತಾ ಇದ್ದೀರಿ. ಈ ಕರಿಬೇವು ನಮಗೆ ಸಾಕಾಗಿ ಬೇರೆಯವರು ಪಾಪ ನಮ್ಮ ಅಕ್ಕಪಕ್ಕದ ಜನನ ಬಂದು ಕೂಡ ಈ ಕರಿಬೇವಿನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಒಂದು ರೀತಿಯಲ್ಲಿ ನಮ್ಮ ಅನುಕೂಲಕ್ಕೂ ಆಗುತ್ತೆ, ಅಕ್ಕಪಕ್ಕ ಪಾಪ ನೈಬರು ಕೂಡ ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯನೂ ಮೂಡುತ್ತೆ. ಈಗ ನೋಡಿ, ಇದು ಸೀಬೆ ಗಿಡ. ಈ ಸೀಬೆ ಗಿಡದಲ್ಲಿ ಈಗ ನಮಗೆ ಸಾಕಷ್ಟು ಸೀಬೆ ಸಿಗುತ್ತೆ. ಕೆಲವು ಟೈಮ್ ಕೋತಿ ಕಾಟ ಇರೋದ್ರಿಂದ ಕೆಲವು ಟೈಮ್ ಸಿಗದೇ ಇರ್ಬೋದು. ಅದರ್ವೈಸ್ ನಮ್ಗೆ ಒಳ್ಳೆಯ ಸೀಬೆ ಸಿಗುತ್ತೆ. ಇದು ನೋಡ್ತಾ ಇದ್ದೀರಿ, ಇದು ಜಾಕ್ ಫ್ರೂಟ್ ಅಂತ ಅಂದರೆ ಹಲಸಿನ ಗಿಡನೂ ಈ ಇದರಲ್ಲಿದೆ. ನೀವು ನೋಡಿ ಎಂತೆಂಥ ಗಿಡ ಇದ್ರೆ ನಮಗೆ ಸೀಸನಲ್ಲಲ್ಲಿ ನಮಗೆ ಏನೇನು ಹಣ್ಣುಗಳು ಬೇಕೋ ಅದು ನಮಗೆ ಸಿಗ್ತಾ ಇರ್ತದೆ. ಈಗ ಇದು ಸೀಬೆ ಗಿಡ ಆದಮೇಲೆ ಇಲ್ಲಿ ನೋಡಿ, ಇದು ಹೂವಿನ ಗಿಡ. ಇದರಲ್ಲಿ ಸಾಕಷ್ಟು ಹೂವು. ಇದು ನೀರು ಕಡಿಮೆನಲ್ಲೂ ಬೆಳೆಯುತ್ತೆ ಆ್ಯಕ್ಚುಲಿ. ಅದಾದಮೇಲೆ ಇದು ಮೈ ತುಂಬ ಬರೀ ಹೂವನ್ನೇ ಬಿಟ್ಟಿರುತ್ತೆ. ಈಗ ನಾವು ಎಲ್ಲೂ ಹೋಗಿ ಹೂಕ್ಕೆ ದುಡ್ಡು ಕೊಟ್ಟು ಡೈಲಿ ಹೂವು ಪೂಜೆ ಮಾಡಲಿಕ್ಕೆ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥ ಅಗತ್ಯನೇ ಇಲ್ಲ. ನಿಮಗೆ ಫ್ರೆಶ್ ಆಗಿರೋ ಇದು ಸಿಗುತ್ತೆ ನಿಮಗೆ ಇಲ್ಲಿ. ಇಲ್ಲಿ ಬನ್ನಿ, ಈಗ ನೋಡಿ ನುಗ್ಗೆ ಗಿಡ ಈಗ ಹಾಕಿದ್ದೀವಿ, ಈಗ ತಾನೇ ಸ್ಟಾರ್ಟ್ ಆಗಿದೆ. ಇದು ಅಲ್ಲೊಂದು ದೊಡ್ಡ ಗಿಡ ಇದೆ. ಈಗ ಈ ನುಗ್ಗೆ ಗಿಡ ನಿಮ್ಗೆ ಗೊತ್ತಿರಬೇಕು, ನುಗ್ಗೆ ಸೊಪ್ಪನ್ನು ತಿಂದರೆ ಅಥವಾ ಹೂವನ್ನು ತಿಂದರೆ ಅದರಲ್ಲಿ ಬೇರೆ ಬೇರೆ ಏನೇನು ಭಾಗಗಳಿದ್ದಾವೆ. ಇದನ್ನು ನೀವು ತಿನ್ನೋದಾದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಮನುಷ್ಯನಿಗೆ ಬರೋ ಅಂಥ 150 ಕಾಯಿಲೆಗಳು ವಾಸ. ಈ ನುಗ್ಗೆ ಸೊಪ್ಪನ್ನು ತಿನ್ನೋದು ಬಿಟ್ಟು ಹೋಗಿ ಆಸ್ಪತ್ರೆಗೆ ಯಾಕೆ ದುಡ್ಡು ಕೊಡ್ತೀರಿ? ಅದಕ್ಕೆ ಬದಲಾಗಿ ಈ ಥರ ಒಂದು ಗಿಡ ಹಾಕ್ಕೊಂಡ್ರೆ ಮನೆಗಾಗೋ ಅಂತ ಒಂದು ನುಗ್ಗೆ ಸೊಪ್ಪು ಸಿಗುತ್ತೆ, ನುಗ್ಗೆ ಕಾಯಿ ಸಿಗುತ್ತೆ, ನುಗ್ಗೆ ಹೂವು ಸಿಗುತ್ತೆ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ನಿಮಗೆ ಸುಮಾರು 150 ಕಾಯಿಲೆಗಳು ನಿಮಗೆ ಬರೋದೇ ಇಲ್ಲ. ಅಂಥ ಒಂದು ಮೆಡಿಸಿನ್ ಇರೋ ಅಂಥ ಗಿಡ ಇದು. ಈಗ ಇಲ್ಲಿ ಬನ್ನಿ, ಈಗ ಬಂದರೆ ಇಲ್ಲಿ ನೋಡಿ, ಇದು 7 ಸುತ್ತಿನ ಮಲ್ಲಿಗೆ. ಹಂಗೆ ನೋಡ್ತಾ ಇದ್ದರೆ ಇಡೀ ಗಾರ್ಡನ್ನೆಲ್ಲ ಗಮ್ ಅಂತಿರ್ತದೆ. ಇದು 7 ಸುತ್ತಿನ ಮಲ್ಲಿಗೆ. ಇದು ಇಲ್ಲಿ ನೋಡ್ತಾ ಇರೋದು. ಇದಾದಮೇಲೆ ಇದು ಸೀತಾಫಲ್ ಅಂತ, ಇದು ರಾಮ್ಫಲ್ ಸೀತಾಫಲ್ ಅಂತ ಇರ್ತದೆ. ಈ ಸೀತಾಫಲ್ ಕ್ವಾಲಿಟಿ ಎಕ್ಸಲೆಂಟಾಗಿರುತ್ತೆ ಇದರಲ್ಲಿ. ಈಗ ಅದ್ರ ಜೊತೆಗೆ ನೋಡಿ, ತೆಂಗಿನ ಮರನೂ ಇದೆ ನಮಗೆ. ಇಲ್ಲಿ ತೆಂಗಿನಕಾಯಿನೂ ನಮಗೆ ಸಿಗುತ್ತೆ. ಇಲ್ಲಿ ಸುಮಾರು ಒಂದು 4-5 ತೆಂಗಿನ ಮರ ಇದೆ. ಈ ತೆಂಗಿನ ಮರಗಳಿಂದ ನಮಗೆ ಸಾಕಷ್ಟು ಕಾಯಿಗಳು ಸಿಗ್ತವೆ. ಇತ್ತಲೊಳಗಡೆ ಇಷ್ಟೆಲ್ಲ ಅನುಕೂಲತೆಗಳಿರೋ ಅಂಥ ಒಂದು ನ್ಯೂಟ್ರಿಷನಲ್ ಗಾರ್ಡನ್ನು ನೀವು ಕೂಡ ಅಲ್ಲಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಫ್ರೆಶ್ ಆಗಿರೋ ಅಂಥ ತರಕಾರಿ ಸಿಗುತ್ತೆ, ಹಣ್ಣು ಹಂಪಲುಗಳು ಸಿಗ್ತವೆ. ಈಗ ಇನ್ನು ಮುಂದೆ ಬನ್ನಿ, ನೋಡಿ ನುಗ್ಗೆ ಗಿಡ. ಇದರಲ್ಲಿ ಆಗಲೇ ಎಷ್ಟು ಎಲೆ ಬಿಟ್ಟಿದೆ. ಇದನ್ನು ಆಮ್ಲೆಟ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಆಮ್ಲೆಟ್ ಮಿಕ್ಸ್ ಮಾಡೋಕ್ಕೆ ಉಪಯೋಗಿಸ್ತಾರೆ, ಸಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇನ್ನೂ ಏನೇನಕ್ಕೆ ಬೇಕಂದ್ರೆ ಇದೆಲ್ಲ ಉಪಯೋಗ ಆಗುತ್ತೆ. ಇದು ಗೊತ್ತಿರೋಂಗೆ ಇದು ನೋಡಿ, ಇದು ಆಗಲೇ ಇದು ಹೂವು ಬಿಟ್ಟಿದೆ, ಸುಮಾರಿದೆ. ಈ ಥರ ಗಿಡ ಇಷ್ಟೆತ್ತರಕ್ಕೆ ಬೆಳೆದಾಗೆ ಸಾಕಷ್ಟು ಹೂವುಗಳು ನಮ್ಮನ್ನು ಪೂಜೆ ಮಾಡಲಿಕ್ಕೆ ನಮಗೆ ಸಿಗುತ್ತೆ. ನೀವು ದಿವಸ ಕಡಿಮೆ ಅಂದರೆ ಒಂದು 100 ರೂಪಾಯಿ ಖರ್ಚು ಮಾಡ್ತೀರಿ. ಆ 100 ರೂಪಾಯಿ ಅಂದರೆ ತಿಂಗಳಿಗೆ 3,000 ಆಗುತ್ತೆ. ಅಂಥದ್ರಲ್ಲಿ ಇದನ್ನು ನಾವು ಉಳಿತಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇಲ್ಲೊಂದು ನೋಡಿ, ಇಲ್ಲೊಂದು ಹಲಸಿನ ಗಿಡ ಇದೆ. ಇದಾದಮೇಲೆ ಇಲ್ಲಿ ನೋಡಿ, ಇದು ನೋಡಿ ಸುವರ್ಣಗೆಡ್ಡೆ. ಸುವರ್ಣಗೆಡ್ಡೆ ಭಾರಿ ನ್ಯೂಟ್ರಿಷಿಯಸ್ ವೆಜಿಟೇಬಲ್ಸ್ ಇದು. ಈ ಸುವರ್ಣಗೆಡ್ಡೆ ನೀವು ಒಳಗಡೆ ಓಪನ್ ಮಾಡಿದ್ರೆ ಸುಮಾರು ದಪ್ಪು ಗಡ್ಡೆ ಸಿಗುತ್ತೆ. ಅದನ್ನು ನೀವು ಪಲ್ಯ ಮಾಡಲಿಕ್ಕೆ ಉಪಯೋಗಿಸ್ಬೋದು, ಸಾರು ಮಾಡಲಿಕ್ಕೆ ಉಪಯೋಗಿಸ್ಬೋದು, ಎಲ್ಲದಕ್ಕೂ ಉಪಯೋಗಿಸೋದ್ರಿಂದ ನಿಮಗೆ ಫ್ರೆಶ್ ಆಗಿರೋ ಸಿಗುತ್ತೆ. ಆರ್ಗ್ಯಾನಿಕಲಿ ಗ್ರೋನ್ ಇದು. ನಾವು ಯಾವುದೇ ಕೆಮಿಕಲನ್ನು ಉಪಯೋಗಿಸಿಲ್ಲ.